ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪೀಸ್ ಹಬ್ಬಕ್ಕೆ ಚಕ್ಲಿ, ಶಂಕರಪಾಳಿ, ಶೇಂಗಾ ಉಂಡೆ, ಕರ್ಜಿಕಾಯಿ ಮತ್ತು ಶೇಂಗಾ ಹೋಳಿಗೆ 5 ರೆಸಿಪಿಗಳನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಬನ್ನಿ, ಹಾಗಿದ್ದರೆ ಇವತ್ತಿನ ರೆಸಿಪೀಸ್ನ ಒನ್ ಬೈ ಒನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ಗೆ ಕ್ರಿಸ್ಪಿಯಾದ ಚಕ್ಲಿ ಹಾಗೆ ಬಾಯಲ್ಲಿಟ್ಟರೆ ಕರಗೋಗಬೇಕು ಆ ಥರ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ಪು ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಹುರಿಗಡಲೆ. ಇದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೋಬೇಕು. ನೋಡಿ, ನಾನಿವಾಗ ಪೌಡರ್ ಮಾಡ್ಕೊಂಡು ಬಂದೆ. ನೋಡಿ, ಇಷ್ಟು ಫೈನಾಗಿ ಪೌಡರ್ ಮಾಡ್ಕೊಂಡಿರಬೇಕು. ಇದನ್ನು ಚೆನ್ನಾಗಿ ಸಾಣಿಸ್ಕೋಬೇಕು. ಒಂದು ಜರಡಿಯಿಂದ ಹಿಟ್ಟನ್ನೆಲ್ಲ ಸಾಣಿಸ್ಕೋಬೇಕು. ನೋಡಿ, ಈ ಥರ ಒಂದೊಂದು ಪೀಸಸ್ ಉಳಿದಿರತ್ತೆ, ಅದನ್ನು ತಗೊಂಡ್ಬಿಡೋಣ. ನಂತರ ನಾನಿಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಅಜ್ವೈನ್ ಹಾಕ್ತಾಯಿದ್ದೀನಿ, ಅಂದರೆ ಓಂಕಾಳು ಅಂತ ಹೇಳ್ತಿರಲ್ಲ ಅದು. ಆಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಕೆಂಪು ಖಾರದ ಪುಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಖಾರ ಉಪ್ಪು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಆಮೇಲೆ ಎಳ್ಳನ್ನು ನೀವು ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು. ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನು ಹಾಟ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಸೌಂಡ್ ಬರಬೇಕು. ಎಣ್ಣೆ ಕಾದಾಗ ಈ ಥರ ಸೌಂಡ್ ಬಂದರೆ ಅದು ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಆ ಥರ ಕಾಯ್ದಿರೋ ಎಣ್ಣೆ ಹಾಕೋದ್ರಿಂದ ಚಕ್ಲಿ ಬಾಯಲ್ಲಿಟ್ಟರೆ ಕರಗೋಗಬೇಕು, ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವೆ. ಆ ಎಣ್ಣೆ ಹಾಕಿಬಿಟ್ಟು ಒಮ್ಮೆ ಸ್ಪೂನ್ಲೆ ಮಿಕ್ಸ್ ಮಾಡಿಬಿಟ್ಟು ನಂತರ ನಾನು ಕೈಲಿ ಒಮ್ಮೆ ಕಲಿಸ್ಕೊಂಡೆ. ಚೆನ್ನಾಗಿ ಅದು ಹಿಟ್ಟು ಎಣ್ಣೆ ಚೆನ್ನಾಗಿ ಬೆರೆಯೋಂಗೆ ಕಲಿಸ್ಕೋಬೇಕು. ನಂತರ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನು. ನೋಡಿ, ಈ ಥರ ಚಕ್ಲಿ ಹಿಟ್ಟು ಈ ಥರ ಹದದಲ್ಲಿ ಕಲಿಸ್ಕೋಬೇಕು. ತುಂಬ ತೆಳುವಾಗಿ ಕಲ್ಸಕ್ಕೆ ಹೋಗಬೇಡಿ. ತುಂಬ ತೆಳುವಾಗಿ ಕಲಿಸಿದ್ರೆ ಚಕ್ಲಿಗಳು ಮೆತ್ತಗಾಗ್ತವೆ. ನೋಡಿ, ಆ ಥರ ಹದ್ದಲ್ಲಿ ಇರಬೇಕು. ನೆಕ್ಸ್ಟ್ ನಾನಿಲ್ಲಿ ಚಕ್ಲಿ ಮಾಡೋದು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊತಾ ಇದ್ದೀನಿ. ನಂತರ ನಾನು ಸ್ವಲ್ಪನೇ ಹಿಟ್ಟು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಅದನ್ನೇ ಒಂದು ಸಲ ನಾದ್ಕೋಬೇಕು. ಮುಂಚೆನೇ ತುಂಬ ಹಳ್ಳಕ್ಕೆ ನಾದಬಾರ್ದು ಹಿಟ್ಟನ್ನು, ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೋಬೇಕು. ನಂತರ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಶಿಲಿಂಡ್ರ್ ಶೇಪಲ್ಲಿ ಮಾಡಿಬಿಟ್ಟು ಅದು ಚಕ್ಲಿ ಒತ್ತೋದ್ರಲ್ಲಿ ಹಾಕಿಬಿಟ್ಟು ನೋಡಿ, ಈ ಥರ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಬರ್ತಾಯಿದೆ. ನೆಕ್ಸ್ಟ್ ನಾನು ಒಲೆ ಮೇಲೆ ಆಲ್ರೆಡಿ ಆಯಿಲ್ ಕಾಯಕ್ಕಿಟ್ಟಿದ್ದೆ, ಎಣ್ಣೆನೂ ಕಾಯ್ದಿದೆ. ನೋಡಿ, ನಾನು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ತಾ ಇದ್ದೀನಿ. ಹಾಕಿದ ತಕ್ಷಣ ಹಿಂಗೆ ಮೇಲೆ ಬರಬೇಕು, ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಈ ಥರ ಹಾಕ್ಕೊಳ್ಳಿ. ಆ್ಯಕ್ಚುಲಿ ನಾನು ಚಕ್ ಥರ ಹಾಕೋತಾ ಇಲ್ಲ, ನಿಮ್ಗೆ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಚಕ್ ಥರ ಬೇಕಂತಂದರೆ ಮುಂಚೆನೇ ನೀವು ಒಂದು ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟು ಒಂದೊಂದಾಗೇ ಎಣ್ಣೆಲಿ ಬಿಟ್ಕೊಂಡು ಕರ್ಕೋಬೇಕಾಗತ್ತೆ. ನಾನು ಸುಮ್ಮನೆ ಈ ಥರ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಚಕ್ಲಿ ಹಾಕಿದ ನಂತರ ಸ್ವಲ್ಪ 30 ಸೆಕೆಂಡ್ಸ್ ಬೇಯಲಿ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕರಿಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರೀಲಿಕ್ಕೆ ಹೋಗಬೇಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚಕ್ಲಿಗಳು ಮೇಲೆ ಕಪ್ಪಗಾಗತ್ತೆ, ಒಳಗಡೆ ಹಸಿ ಹಸಿಯಾಗಿರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಚಕ್ಲಿ, ಅಂದರೆ ಚಕ್ಲಿ ತುಂಬ ಕ್ರಂಚಿಯಾಗಿ ಬರ್ತಾವೆ.
ನೋಡಿ ಈ ಥರ ಮೊಗ್ಗು ಹಾಕ್ಕೊಂಡ್ಬಿಟ್ಟು ಎರಡೂ ಸೈಡು ಚೆನ್ನಾಗಿ ಕರಿಬೇಕು. ನೋಡಿ ಈ ಥರ ಕಲರ್ ಬಂದಾಗ ತೆಗೆದ್ರೆ ಆಯಿತು. ಆಯಿಲ್ ಮೀಡಿಯಮ್ ಆಗೇ ಇರಲಿ, ಮೀಡಿಯಮ್ ಹಾಟಲ್ಲೇ ಇಟ್ಕೊಳ್ಳಿ. ಲೋ ಫ್ಲೇಮು ಹೈ ಫ್ಲೇಮು ಮಾಡೋಕ್ಕೆ ಹೋಗಬೇಡಿ. ನೋಡಿ ಇಷ್ಟು ಕಲರ್ ಬಂದರೆ ಇವಾಗ ತೆಗೆದುಬಿಡೋಣ. ಲೋ ಫ್ಲೇಮು ಹೈ ಫ್ಲೇಮು ಮಾಡೋಕ್ಕೆ ಹೋಗಬೇಡಿ, ಮಾಡಿದರೆ ಚಕ್ಲಿಗಳು ಮೆತ್ತಗಾಗ್ತವೆ, ಇಲ್ಲಾಂದರೆ ಒಳಗೆ ಹಸಿ ಹಸಿಯಾಗಿ ಉಳಿತಾವೆ. ಹೈ ಫ್ಲೇಮಲ್ಲಿ ಮಾಡಿದರೆ ಮೇಲೆ ಕಪ್ಪಾಗಿ ಹಸಿ ಹಸಿಯಾಗಿ ಉಳಿತಾವೆ. ಒಂದೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೆಕ್ಸ್ಟ್ ನಾನು ಮತ್ತೊಂದು ಬ್ಯಾಚ್ ಹಾಕಿದೆ. ಆ್ಯಕ್ಚುಲಿ ನಾನು ದೊಡ್ಡ ಚಕ್ಕ ಹಾಕ್ತಾಯಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಹಾಕ್ತಾಯಿಲ್ಲ. ನಾನು ಜಸ್ಟ್ ನಿಮ್ಗೆ ಫಸ್ಟ್ ಒಂದು ಸಲ ಹಾಗೆ ತೋರಿಸಿದೆ. ನೋಡಿ ಈ ಥರ ದೊಡ್ಡದಾಗಿ ಹಾಕ್ಕೊಂಬಿಟ್ಟು ಒಂದು 30 ಸೆಕೆಂಡ್ಸು ಬೇಯಿಸ್ಕೊಳ್ಳಿ. ನಂತರ ತಿರುವು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಗುಳ್ಳೆ ಸ್ವಲ್ಪ ಕಡಿಮೆ ಆಗ್ತದೆ, ಇವಾಗ ತೆಗೆದುಬಿಡೋಣ. ನೋಡಿ ಇವಾಗ ಈ ಕಲರ್ ಬಂದರೆ ಸಾಕು, ಗೋಲ್ಡನ್ ಬ್ರೌನು. ಇವಾಗ ನಾನು ತೆಗಿತಾ ಇದ್ದೀನಿ. ನೆಕ್ಸ್ಟು ಅದೇ ಥರ ಇನ್ನೊಂದು ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕಲರ್ ಬಂದಾಗ ತಿರುಗಿಸಿ ಹಾಕ್ಕೊಂಡ್ಬಿಡ್ಬೇಕು. ನೋಡಿ ಈ ಥರ ನೀವು ದಿಢೀರಾಗೆ ಚಕ್ಲಿ ಮಾಡ್ಕೋಬೋದು. ಜಸ್ಟ್ ನೀವು ಪುಟಾಣಿನ ಮಿಕ್ಸಿಗೆ ಹಾಕ್ಕೊಳ್ಳೋದಷ್ಟೇ. ಅಕ್ಕಿ ಹಿಟ್ಟಂತೂ ಮನೇಲಿ ಇದ್ದೇ ಇರುತ್ತೆ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ದಿಢೀರಾಗಿ ನಿಮಗೆ ಹಬ್ಬಕ್ಕೆ ಚಕ್ಲಿ ಮಾಡ್ಕೋಬೋದು, ಅಥವಾ ನಿಮ್ಗೆ ಯಾವಾಗ ತಿನ್ಬೇಕನ್ಸುತ್ತೆ ಆವಾಗ ಮಾಡ್ಕೋಬೋದು. ನೋಡಿ ಇವಾಗ ಚಕ್ಲಿ ರೆಡಿ ಆಯಿತು. ನಾನು ತೊಗೊಂಡಿರೋಂಥ ಮೆಜರ್ಮೆಂಟಲ್ಲಿ ಅಷ್ಟೊಂದು ಚಕ್ಲಿಗಳಾಗಿದ್ದು. ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಬಟ್ ಏನಂದರೆ ನೀವು ಸಮವಾಗಿ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟನ್ನು ಸಮವಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂಥೇಳಿ. ಸೌಂಡ್ ಕೇಳಿಸ್ಕೊಳ್ಳಿ, ಹಾಗೆ ಗೊತ್ತಾಗತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಹಾಗೆ ಕರಗೋಗ್ತಾ ಇದ್ದವು, ಅಷ್ಟು ಚೆನ್ನಾಗಿ ಬಂದಿದ್ದಾವೆ. ಬಿಸಿ ಎಲ್ಲ ತಣ್ಣಗಾದೋದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ನೀವು ತಿಂಗಳಗಟ್ಟಲೆ ಇಟ್ಕೊಂಡು ತಿನ್ಬೋದು, ಇಷ್ಟೇ ಕ್ರಿಸ್ಪಿಯಾಗಿರ್ತಾವೆ. ಈ ಥರ ನೀವು ಒಮ್ಮೆ ಮಾಡಿ ಇಟ್ಕೊಂಡ್ರೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತವು. ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಆಮೇಲೆ ಟೀ ಟೈಮಲ್ಲೂ ಈ ಥರ ಚಕ್ಲಿ ಇದ್ದರೆ ತುಂಬಾ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಸ್ನ್ಯಾಕ್ಸ್ ಕ್ರಂಚಿಯಾದ ಶಂಕರಪಾಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ಮಾಲ್ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಏಲಕ್ಕಿನ ಸಿಪ್ಪೆ ಸುಲಿದು ಹಾಕ್ಕೊಂಡೆ. ಇದನ್ನು ಈಗ ಸಣ್ಣಗೆ ಪುಡಿ ಮಾಡ್ಕೋಬೇಕು, ಫೈನ್ ಪೌಡರ್ ಆಗಬೇಕು. ನೋಡಿ ಇವಾಗ ಪೌಡರ್ ಮಾಡ್ಕೊಂಡು ಬಂದೆ ನಾನು. ನೋಡಿ ಈ ಥರ ಸ್ಮೂತಾಗಿ ಪೌಡರ್ ಮಾಡ್ಕೋಬೇಕು. ಅದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸಕ್ಕರೆ ಜೊತೆ ಚೆನ್ನಾಗಿ ಬೆರಿಬೇಕು. ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ 1.5 ಕಪ್ಪು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೈದಾ ಬೇಡ ಅಂದರೆ ನೀವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸಕ್ಕರೆ ಮತ್ತು ತುಪ್ಪ ಎಲ್ಲರ ಜೊತೆ ಮಿಕ್ಸ್ ಆಗೋ ಥರ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೋಬೇಕು. ಬಿಸಿ ಅಂದರೆ ತುಂಬ ಕಾಯ್ದಿರಬೇಕು. ಅದು ಸೌಂಡ್ ಬರುತ್ತೆ ನೋಡಿ, ಆ ಥರ ಸೌಂಡ್ ಬಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಶಂಕರಪಾಳಿ ಮಾಡಿದಾಗ. ಆ ಥರ ಎಣ್ಣೆ ಕಾಯಿಸಿ ಹಾಕ್ಕೊಂಬಿಟ್ಟು ನೋಡಿ ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಬಿಟ್ಟು ನಂತರ ನಾನು ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕಡಿಮೆ ಆಯಿತು. ನಾನು ಇನ್ನೊಂದು 2 ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ತುಪ್ಪ ಎಲ್ಲ ಬೆರಿಬೇಕು. ನೋಡಿ ಈ ಥರ ಮುಷ್ಟಿ ಕಟ್ಟಿದರೆ ಆ ಥರ ಮುಷ್ಟಿ ಆಗಬೇಕು. ಆ ಥರ ಹದದಲ್ಲಿರಬೇಕು ತುಪ್ಪ ಎಣ್ಣೆ ಸೇರಿಸ್ಕೊಂಡಾಗ. ನಂತರ ನಾನಿಲ್ಲಿ 1/2 ಕಪ್ಪು ಕಾಯಿಸಿ ಆರಿದಂಥ ಹಾಲು ತೊಗೊಂಡಿದ್ದೀನಿ. ಕಾಯಿಸಿ ಆರಿರಬೇಕು ಹಾಲೆಲ್ಲ. ಅದನ್ನು ಹಾಕಿಬಿಟ್ಟು ಸ್ವಲ್ಪನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಹೇಗೆ ಅಂದರೆ ಪೂರಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು, ಆ ಥರ ಕಲಿಸ್ಕೋಬೇಕು. ಅಂದರೆ ಶಂಕರಪಾಳಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಗಟ್ಟಿಯಾಗಿದ್ದರೆ.
ನೋಡಿ ಈ ಹದದಲ್ಲಿರಬೇಕು. ನೋಡಿ ನಾವು ತೊಗೊಂಡಿರೋಂಥ ಹಾಲಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದೆ. ನಂತರ ನಾನಿಲ್ಲಿ ಹಿಟ್ಟು ಕಲಸಿದ್ದನ್ನು ತೊಗೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಇದನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಅಷ್ಟು ಚೆನ್ನಾಗಿ ಶಂಕರಪೋಳಿ ತುಂಬ ಚೆನ್ನಾಗಿ ಬರ್ತಾವೆ. ಲೇಯರ್ ಆಗಿ ಹಾಗೆ ಕ್ರಿಸ್ಪಿಯಾಗಿ ಬರ್ತಾವೆ ನಾದ್ಕೊಳ್ಳೋದ್ರಿಂದ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡು ಇದನ್ನು ಚಪಾತಿ ಥರ ರೌಂಡಾಗಿ ಮಾಡಿಕೊಂಡು ಚಪಾತಿ ರೋಲಿಂಗ್ ಪಿನ್ ಇರುತ್ತಲ್ಲೋ ಅದರಿಂದ ಲಟ್ಟಿಸ್ಕೋಬೇಕು. ನಾವು ಚಪಾತಿ ಹೇಗೆ ಲಟ್ಟಿಸ್ಕೊತೀವಲ್ಲ ಅದೇ ಥರವಾಗಿ ಲಟ್ಟಿಸ್ಕೋಬೇಕು. ಏನು ಹಿಟ್ಟು ಎಣ್ಣೆ ಏನು ಹಚ್ಚೋದು ಬೇಡ, ಹಾಗೇ ಲಟ್ಟಿಸ್ಕೋಬೇಕು. ಚಪಾತಿಗಿಂತ ದಪ್ಪವಾಗಿರಬೇಕು. ನೋಡಿ ನಾನು ತೋರಿಸ್ತಿದ್ದೇನಲ್ಲ ಅಷ್ಟು ತಿಕ್ಕಾಗಿರಬೇಕು. ಅಷ್ಟು ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ ನಾನು ಇವಾಗ ಸೈಡ್ಸ್ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನಾನಿವಾಗ, ನೀವು ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ, ಸ್ಕ್ವೇರ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ. ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ ಸ್ಕ್ವೇರ್ ಶೇಪಲ್ಲಿ. ನೋಡಿ ಈ ತಿಕ್ನೆಸ್ಸಲ್ಲಿ ಇರಬೇಕು, ಈ ಸೈಜ್ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕಿಂತ ತೆಳ್ಳಗೂ ಆಗಬಾರ್ದು, ಇದಕ್ಕಿಂತ ದಪ್ಪನೂ ಆಗಬಾರ್ದು. ಇದು ಪರ್ಫೆಕ್ಟ್ ಸೈಜ್ ಇದೆ ತಿಕ್ನೆಸ್ಸು. ಅಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡು ಈ ಥರ ನೀವು ಪೀಸ್ ಮಾಡಿ ಇಟ್ಕೊಳ್ಳಿ. ನಂತರ ಇನ್ನೊಂದು ನಾನು ಅದೇ ಥರ ಇನ್ನೊಂದು ಲಟ್ಟಿಸ್ಕೊತಾ ಇದ್ದೀನಿ. ನಾನು ಎಲ್ಲ ಲಟ್ಟಿಸ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಸೇಮ್ ಮೊದಲು ಹೇಗೆ ಲಟ್ಟಿಸಿದ್ರಲ್ಲ ಅದೇ ಥರನ ಲಟ್ಟಿಸ್ಕೊಂಡು ಸಣ್ಣದ ಆ ಥರ ಪೀಸ್ ಮಾಡಿ ಇಟ್ಕೊಳ್ಳಿ ಸ್ಕ್ವೇರ್ ಶೇಪಲ್ಲಿ. ನೋಡಿ ಈ ಥರ ಎಲ್ಲ ಪೀಸಸ್ನ ನಾನು ಕಟ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ನೋಡಿ ಇವಾಗ ಎಲ್ಲ ರೆಡಿಯಾಗಿದ್ದಾವೆ. ನಂತರ ನಾನಿಲ್ಲಿ ಒಲೆ ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಆಲ್ರೆಡಿ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದ್ದಾಗ ಇವನ್ನೆಲ್ಲ ಶಂಕರಪೋಳಿ ಹಾಕಿಬಿಟ್ಟು ಕರಿಬೇಕು. ತುಂಬ ಬಿಸಿನೂ ಆಗಬಾರ್ದು, ಎಣ್ಣೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಶಂಕರಪೋಳಿ ಚೆನ್ನಾಗಿ ಬೇಯತ್ತೆ, ಕ್ರಿಸ್ಪಿಯಾಗೂ ಬರ್ತಾವೆ. ಹಾಗಾದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಬೇಗನೆ ಸೀದು ಹೋಗ್ದಂಗೆ ಆಗ್ತವೆ, ಆಮೇಲೆ ಒಳಗಡೆ ಹಸಿ ಹಸಿಯಾಗಿರ್ತವೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ನೋಡಿ ಈ ಥರ ಉಲ್ಟಾ ತಿರುವಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಸೈಡು. ನೋಡಿ ಚೆನ್ನಾಗಿ ತಿರುಗಿ ಹಾಕಿ ಚೆನ್ನಾಗಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಶಂಕರಪೋಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಿ. ನೋಡಿ ಇವಾಗ ಇಷ್ಟು ಸಾಕು. ಇವಾಗ ನಾನು ತೆಗಿತಾ ಇದ್ದೀನಿ. ಶಂಕರಪೋಳಿ ರೆಡಿ ಆಯ್ತಲ್ಲ, ತೆಗಿತಾ ಇದ್ದೀನಿ. ನೋಡಿ ಈ ಕಲರ್ ಬಂದರೆ ಸಾಕು. ನಂತರ ನಾನು ನೆಕ್ಸ್ಟ್ ಇನ್ನೊಂದು ಬ್ಯಾಚನ್ನ ಕರ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲವನ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಎರಡೂ ಸೈಡು ಚೆನ್ನಾಗಿ ಈ ಥರ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ಚೆನ್ನಾಗಿ ನೀವು ತಿರುಗಿಸ್ಲಿಲ್ಲ ಅಂದರೆ ಒಂದು ಕಡೆ ಸೀದೋದಂಗೆ ಆಗುತ್ತೆ, ಒಂದು ಕಡೆ ವೈಟ್ ಆಗಿರುತ್ತೆ. ಚೆನ್ನಾಗಿ ಮುಗುಚ್ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ತಿರುಗಿಸ್ಕೊಂಡು ಕರಿತಾ ಇದ್ದರೆ ಈವನ್ನಾಗಿ ಎಲ್ಲ ಫ್ರೈ ಆಗ್ತಾವೆ.
ನೋಡಿ ಇದಾಗ ಸ್ವಲ್ಪ ಹೊತ್ತು ಒಂದು 30 ಸೆಕೆಂಡ್ ಬಿಟ್ಟರೆ ಸ್ವಲ್ಪ ಈ ಕಲರ್ ಬರ್ತಾವೆ. ಹಾಗೆ ಗುಳ್ಳೆಗಳು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬರ್ತಾವೆ, ಅಂದರೆ ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ ಇವಾಗ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ನಾನು ಶಂಕರಪೊಳಿ ರಿಮೂವ್ ಮಾಡ್ತಾಯಿದ್ದೀನಿ. ಈ ಥರ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ತುಂಬಾ ಕ್ರಂಚಿಯಾಗಿ ಟೇಸ್ಟಿಯಾಗಿ ಬರ್ತಾವೆ. ನೋಡಿ ಇವಾಗ ರೆಡಿಯಾಗಿದ್ದಾವೆ. ನಾನು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು, ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ ಅರ್ಥ ಆಗುತ್ತೆ. ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಶಂಕರಪೊಳಿ ರೆಡಿಯಾಗೋಯ್ತು. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂಥೇಳಿ. ಒಳಗಡೆ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನೋಡಿ ಕೈಲಿ ಮುರಿದ್ರೆ ಪುಡಿ ಪುಡಿ ಆಗ್ತಾಯಿದ್ದಾವೆ, ಅಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ. ಬಾಯಲ್ಲಿಟ್ಟರೆ ಕರಗೋಗಬೇಕು, ಅಷ್ಟು ಚೆನ್ನಾಗಿ ಬಂದಿದೆ. ನಾ ಹೇಳಿದಂಥ ಮೆಜರ್ಮೆಂಟು ಮತ್ತು ಟಿಪ್ಸನ್ನು ಫಾಲೋ ಮಾಡಿ ನೀವು ಇಷ್ಟು ಚೆನ್ನಾಗಿ ಶಂಕರಪೊಳಿನ ಕ್ರಿಸ್ಪಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಹೆಲ್ದಿಯಾಗಿ. ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಸಖತ್ತಾಗಿರುತ್ತೆ. ನಾನಿಲ್ಲಿ ಇದಕ್ಕೆ ಸಕ್ಕರೆ ಮೀಡಿಯಮ್ ಆಗಿ ಹಾಕಿದ್ದೀನಿ. ನೀವು ಸಿಹಿ ತುಂಬ ಇಷ್ಟಪಡ್ತೀನಿ ಅನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಮೀಡಿಯಮ್ ಆಗಿ ಹಾಕಿದ್ದೀನಿ ಇದಕ್ಕೆ ಸಕ್ಕರೆನ. ಬನ್ನಿ ಇವಾಗ ಶೇಂಗಾ ಉಂಡೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ 2 ಕಪ್ನಷ್ಟು ನಾನು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಇದು ಹುರಿಬೇಕು. ಹುರಿಬೇಕಾದ್ರೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಅಂದರೆ ಚೆನ್ನಾಗಿ ಹುರಿಯುತ್ತೆ. ಒಳಗಡೆ ಚೆನ್ನಾಗಿ ಹುರಿಯುತ್ತೆ, ಮೇಲೇನೂ ಕ್ರಿಸ್ಪಿಯಾಗತ್ತೆ ಶೇಂಗಾ ನಾವು ಹೇಗೆ ಚೆನ್ನಾಗಿ ಹುರಿತೇವೋ ಹಾಗೆ ಉಂಡೆಗಳು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕೈ ಬಿಡ್ದೇ ಚೆನ್ನಾಗಿ ಹುರಿತಾ ಇರಬೇಕು. ಎಲ್ಲಿವರೆಗೂ ಅಂದರೆ ಮೇಲೆ ಬ್ಲ್ಯಾಕ್ ಸ್ಪಾಟ್ ಬಿದ್ದು ಈ ಥರ ಆದಾಗ ನಾವು ತೆಗಿಬೇಕು ಇದನ್ನು. ನೋಡಿ ಇವಾಗ ಆಗಿದೆ, ಇಷ್ಟು ಹುರ್ಕೊಂಡ್ರೆ ಸಾಕು. ನಾನು ಸ್ಟವ್ನ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಪರಾತಿಗೆ ಶೇಂಗಾನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಇರಬೇಕು ಹುರ್ಕೊಂಡಾಗ. ಮೇಲೆ ಸ್ವಲ್ಪ ಸಿಪ್ಪೆ ಓಪನ್ ಆದಂಗೆ ಆಗಿರುತ್ತೆ. ಹಾಗೆ ಇದನ್ನ ಸ್ವಲ್ಪ ಈ ಥರ ಹಿಂಗೆ ಕೈಯಲ್ಲಿ ಹಾಕ್ಕೊಂಡು ರಬ್ ಮಾಡಿದರೆ ಸಿಪ್ಪೆಗಳು ಹಿಂಗೆ ಬೇಗ ಬಿಚ್ಕೊಳ್ಳುತ್ತೆ. ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ನಾನಿನ್ನು 1 ರೌಂಡ್ ಅಷ್ಟೇ ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬ ಮಾಡ್ಕೋಬಾರ್ದು, ಪುಡಿ ಮಾಡ್ಕೋಬಾರ್ದು, ಜಸ್ಟ್ ಔಟ್ ಜೋಡ್ ಥರ ಇರಬೇಕು. ಅಂದರೆ ಸ್ವಲ್ಪ ಶೇಂಗಾ ಕಾಣಿಸ್ತಾ ಇರಬೇಕು, ಒಂದು ಸ್ವಲ್ಪ ಪುಡಿ ಆಗಿರಬೇಕು. ಆ ಥರ ಮಿಕ್ಸಿ ಮಾಡ್ಕೊಳ್ತೀನಿ ನಾನು. ನೋಡಿ ಈ ಥರ ಶೇಂಗಾನು ಕಾಣಿಸ್ತಾ ಇರಬೇಕು, ಸ್ವಲ್ಪ ಪುಡಿ ಆಗಿರಬೇಕು. ಅಂದರೆ ಇದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಂಡಾಗ ಶೇಂಗಾ ಉಂಡೆಗಳು ಶೇಪ್ ಚೆನ್ನಾಗಿ ಬರುತ್ತೆ ರೌಂಡಾಗಿ. ಹಾಗೆ ಶೇಂಗಾ ಮಾಡ್ಕೊಂಡಾಗ ಶೇಪ್ ಅಷ್ಟೊಂದು ಚೆನ್ನಾಗಿ ಬರೋದಲ್ಲ, ಈ ಥರ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ. ನಾನು ಹಾಗೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಹಾಗೆ ನಾನು 1/3 ಕಪ್ನಷ್ಟು ಪುಟಾಣಿ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ, ಅಂದರೆ ಹುರಗಡ್ಲೆ ಹಿಟ್ಟು. ಇದನ್ನ ಹಾಕೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಉಂಡೆಗಳಿಗೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ನಾನು ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲದ ಪಾಕ ತೆಗಿಲಿಕ್ಕೆ 1.5 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಶೇಂಗಾಗೆ ನಾವು 1.5 ಕಪ್ ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಿ, ಅಂದರೆ ಕರೆಕ್ಟ್ ಟೇಸ್ಟ್ ಇರುತ್ತೆ ಸ್ವೀಟಿದ್ದು. ಇಲ್ಲಿ ಸ್ವಲ್ಪ ನೀರು ಹಾಕಬೇಕು, ಒಂದು 2-3 ಸ್ಪೂನುಗಳು ನೀರು ಹಾಕಿದರೆ ಸಾಕು, ತುಂಬ ನೀರು ಹಾಕಬಾರ್ದು. ನೋಡಿ ಇಷ್ಟು ನೀರು ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಿಸ್ಕೊಳ್ಬೇಕು. ನೋಡಿ ಇವಾಗ ಬೆಲ್ಲ ಎಲ್ಲ ಕರಗ್ತು. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ತಿರುಗಿಸ್ತಾ ಇರಿ. ಆವಾಗವಾಗ ಹಿಂಗೆ ಚೆಕ್ ಮಾಡ್ತಾ ಇರಬೇಕು. ನಾವು ಇದಕ್ಕೆ 1 ಎಳೆ ಪಾಕ ತೆಗಿಬೇಕು ಇವಾಗ. ನೋಡಿ ಆವಾಗವಾಗ ಹಿಂಗೆ ಚೆಕ್ ಮಾಡ್ಕೊಳ್ತಾ ಇರಿ. ನೋಡಿ ಹಂಗೆ ಕೈ ಬಿಡ್ದಾನೆ ಹಿಂಗೆ ತಿರುಗಿಸಿ ಚೆಕ್ ಮಾಡ್ಕೊತಾ ಇರಬೇಕು. ನೋಡಿ ಈ ಥರ ನೋಡ್ತಾ ಇರಬೇಕು, 1 ಎಳೆ ಬಂದಿದೆಯೋ ಏನೋ ಅಂಥೇಳಿ ಚೆಕ್ ಮಾಡ್ತಾನೆ ಇರಬೇಕು. 1 ಎಳೆಕ್ಕಿಂತ ಜಾಸ್ತಿ ಪಾಕನ ತೆಗಿಯೋಕ್ಕೆ ಹೋಗಬೇಡಿ. ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಉಂಡೆಗಳು ತುಂಬ ಗಟ್ಟಿಗಾಗಿಬಿಡ್ತಾವೆ. ಅದಕ್ಕೆ 1 ಎಳೆ ಪಾಕ ಕರೆಕ್ಟಾಗಿ ನೋಡ್ಕೊಂಡು ತಗೋಬೇಕು. ಅಂದಾಗ ತುಂಬ ಸಾಫ್ಟಾಗಿ ಬರ್ತಾವೆ ಉಂಡೆಗಳು ಮಾಡಿದಾಗ. ನೋಡಿ ಹಂಗೆ ಚೆಕ್ ಮಾಡ್ತಾಯಿರಿ. ನೋಡಿ ನಾನು ಇವಾಗ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ಹಾಕ್ಕೊಂಡು ನೋಡಬೇಕು. ಅದು ಹೋಗಿ ಕೆಳಗಡೆ ಹೋಗಿ ಕುತ್ಕೋಬೇಕು. ಬೆಲ್ಲದ ಪಾಕ ಎಲ್ಲ ನೀರಲ್ಲಿ ಕೆಳಗಡೆ ಕುತ್ಕೋತಂದರೆ ಪಾಕ ಬಂದಿದೆ ಅಂತ ಅರ್ಥ. ಇದೊಂದು ಮೆಥಡ್ ಹೇಗೆ ಬಂದಿದೆ ಅಂತ ಚೆಕ್ ಮಾಡೋದು. ಇವಾಗ ಇದು ಕರೆಕ್ಟ್ 1 ಎಳೆ ಬಂದಿದೆ. ಇವಾಗ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ ಫ್ಲೇಮು. ಮಾಡ್ಕೊಂಬಿಟ್ಟು ಅದಕ್ಕೆ
ಶೇಂಗಾದ ಮೇಲೆ ಎಲ್ಲ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ತಣ್ಣಗಾಕ್ಬಿಡಬೇಕು. ತಣ್ಣಗಾದ್ಮೇಲೆ ಉಂಡೆ ಕಟ್ಟಬೇಕು. ಬಿಸಿ ಇರುವಾಗಲೇ ಕಟ್ಟಿದರೆ ಏನಾಗುತ್ತೆ, ಉಂಡೆಗಳು ಗಟ್ಟಿಗೆ ಬಂದುಬಿಡತ್ತೆ, ಆಮೇಲೆ ಕೈನೂ ಸುಟ್ಟೋಗುತ್ತೆ. ಅದಕ್ಕೆ ಒಂದು 10 ನಿಮಿಷ ಬಿಟ್ಟ ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಈ ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡ್ಬಿಟ್ಟು ಒಂದು ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಹಚ್ಕೊಂಡ್ಬಿಟ್ಟು ಕಟ್ಟಬೇಕು ಉಂಡೆಗಳನ್ನ. ನೋಡಿ ಈ ಥರ ಕಟ್ಟಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಟ್ಟಬೇಕು ನೋಡಿ. ಈ ಥರ ನಾನು ಕಟ್ಬಿಟ್ಟು ಒಂದು ಕೊಬ್ಬರಿ ತುರಿಯಲ್ಲಿ ನಾನು ಸ್ವಲ್ಪ ಅದನ್ನ ರೋಲ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಅಂದರೆ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು, ಬೇಡ ಅಂದರೆ. ನೋಡಿ ಇದೇ ಥರ ನಾನು 1 by 1 ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ಕಟ್ಕೊಂಡು ಒಂದು ಪ್ಲೇಟಿಗೆ ಇಡ್ತಾ ಇದ್ದೀನಿ. ಇದೇ ಥರನ ಎಲ್ಲ ಉಂಡೆಗಳನ್ನೂ ಕಟ್ಕೊಳ್ತೀನಿ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಉಂಡೆಗಳನ್ನ. ಬೇಕಾದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲ ಲಡ್ಡುಗಳು ರೆಡಿ ಆಯಿತು ನೋಡಿ. ಇವಾಗ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಇಷ್ಟು ಲಡ್ಡುಗಳಾಗಿದೆ. ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿನ ತೊಗೊಂಬಿಟ್ಟು ನಾನು ಮೆಜರ್ಮೆಂಟ್ ತೋರಿಸಿದ್ದೀನಲ್ಲ, ಅದೇ ಮೆಜರ್ಮೆಂಟಲ್ಲೇ ಜಾಸ್ತಿ ಕ್ವಾಂಟಿಟಿಗಳನ್ನ ತೊಗೊಂಬಿಟ್ಟು ಮಾಡ್ಕೋಬೋದು ನೋಡಿ. ಇದು ಪರ್ಫೆಕ್ಟಾದ ಲಡ್ಡು ರೆಡಿ ಆಯಿತು. ಇವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಸಿಹಿ ತಿಂಡಿ ಕರ್ಜಿಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಪರಾತ್ ತೊಗೊಂಡಿದ್ದೀನಿ. ನಾನು ಕರ್ಜಿಕಾಯಿ ಮಾಡಲಿಕ್ಕೆ ಹಿಟ್ಟು ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ 1.5 ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು, ಇಲ್ಲೇ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಆಯಿಲ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲ್, ಹಾಟ್ ಆಯಿಲ್ ಇದು. ಇದನ್ನು ಚೆನ್ನಾಗಿ ಕಾಯಿಸಿ ಹಾಕಬೇಕು. ಅದು ಸೌಂಡ್ ಬರುತ್ತೆ ನೋಡಿ, ಚೆನ್ನಾಗಿ ಕಾಯಿಸಿ ಹಾಕಿದಾಗ ಸೌಂಡ್ ಬರುತ್ತೆ, ಆ ಥರ ಕಾದಿರಬೇಕು ಎಣ್ಣೆ. ನಾನು ಹೇಳಿದಂಥ ಟಿಪ್ಸ್ನ ಫಾಲೋ ಮಾಡಿದಾಗ ಕರ್ಜಿಕಾಯಿ ತುಂಬಾ ಗರಿಗರಿಯಾಗಿ ಬರುತ್ತೆ. ಇವಾಗ ಅದು ಎಣ್ಣೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕಂದು. ಫಸ್ಟು ಎಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಬೆರಿಬೇಕು ಎಣ್ಣೆ, ಹಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ಹೇಗೆಂದರೆ ಪೂರಿ ಕಲಿಸ್ಕೊಂಡಾಗ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿರಬೇಕು. ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಳಕ್ಕೆ ಹೋಗಬೇಡಿ. ಗಟ್ಟಿಯಾಗಿ ಈ ಥರ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಥರ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡಿ. ಈ ಹಿಟ್ಟು ಕಲಸಿ ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 1/2 ಕಪ್ಪು ಹುರಿಗಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ ಪುಟಾಣಿ ಹಿಟ್ಟು. ನಿಮ್ಮ ಹತ್ರ ಹಿಟ್ಟಿಲ್ಲ ಅಂದರೆ ಹುರಿಗಡಲೆನೇ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಇಲ್ಲಿ 1 ಕಪ್ಪು ಬೆಲ್ಲ, ಹಿಟ್ಟಿನಕ್ಕಿಂತ ಜಾಸ್ತಿ ಬೆಲ್ಲ ತೊಗೊಳ್ಬೇಕು. ಇದೆರಡನ್ನೂ ಸೇರಿಸ್ಬಿಟ್ಟು ಮಿಕ್ಸಿಯಲ್ಲಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಇದು ಏನಕ್ಕೆ ಅಂದರೆ ಕರ್ಜಿಕಾಯಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ನಾವು ಸೂಸ್ಲಾ ಅಂತ ಕರಿತೇವೆ ನೋಡಿ. ಇವಾಗ ರೆಡಿ ಆಯಿತು ನೋಡಿ, ಈ ಥರ ಇರಬೇಕು. ಈಗ ತೋರಿಸ್ತಾ ಇದ್ದೀನಲ್ಲ, ಇಷ್ಟಿದ್ರೆ ಸಾಕು. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು 1/4 ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಬಿಳಿ ಎಳ್ಳು ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂಥದ್ದು 1/4 ಕಪ್ಪು. ಆಮೇಲೆ ಗಸಗಸೆ 1 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಇದು ಡ್ರೈ ರೋಸ್ಟ್ ಮಾಡಿ ಇಟ್ಕೋಬೇಕು. ಹಾಗೆ ಹಾಕಬೇಡಿ, ಹಸಿದೆ ಹಾಕಿದರೆ ಕಹಿ ಬಂದುಬಿಡತ್ತೆ. ಡ್ರೈ ರೋಸ್ಟ್ ಮಾಡಿ ಹಾಕಿ. ಆಮೇಲೆ ಇದು ಒಂದು 3 ಏಲಕ್ಕಿ ಪುಡಿನ ನಾನು ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ನೋಡಿ. ಇವಾಗ ಸೂಸ್ಲಾ ರೆಡಿ ಆಯಿತು. ನೆಕ್ಸ್ಟ್ ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ, ಅದು ಇವಾಗ ಅರ್ಧ ಗಂಟೆ ಆಗಿದೆ. ಇವಾಗ ಅದನ್ನ ಸರಿಯಾಗಿ ಒಮ್ಮೆ ಹಿಂಗೆ ನಾದ್ಕೊಳ್ಳೋಣ. ನಾದ್ಕೊಂಬಿಟ್ಟು ಇದು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಕರ್ಜಿಕಾಯಿ ಲಟ್ಟಿಸ್ಲಿಕ್ಕೆ ಎಲೆಗಳನ್ನ ಮಾಡ್ಕೋಬೇಕು. ಇವಾಗ ಲಟ್ಟಿಸ್ಬಿಟ್ಟು
ನೋಡಿ ಈ ಥರ ಮಾಡ್ಕೊಂಬಿಟ್ಟು ಇದನ್ನು ಕವರ್ ಮಾಡಿಡಿ. ಉಳಿದಿರೋ ಹಿಟ್ಟನ್ನು ಡ್ರೈ ಮಾಡಬೇಡಿ, ಅದನ್ನು ಕವರ್ ಮಾಡಬೇಕು. ಇಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, ಡ್ರೈ ಮೈದಾ ಹಿಟ್ಟನ್ನು. ಅದನ್ನು ಸ್ವಲ್ಪ ಹಿಂಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ, ಕರ್ಜಿಕಾಯಿ ಎಲೆಗಳನ್ನ ಲಟ್ಟಿಸ್ಲಿಕ್ಕೆ. ಈ ಥರ ಮಾಡಿಟ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ರೌಂಡಾಗಿ ಮಾಡಿಟ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಮಾಡಿಟ್ಕೊಳ್ಳಿ. ಏನಂದರೆ ನೀವು ಕರ್ಜಿಕಾಯಿಗೆ ಮಾಡಿರೋಂಥ ಸೂಸ್ಲನ 1 ಮಂತನ ನೀವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗಲ್ಲ. ನಾನಿಲ್ಲಿ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಕರ್ಜಿಕಾಯಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದು ಉಳ್ಳೆಗಳನ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕರ್ಜಿಕಾಯಿ ತುಂಬ ಉದ್ದುದ್ದಾಗಿ ಮಾಡ್ತೀವಿ ನಾವು ಆ ಸೈಡು. ಮೋಲ್ಡಲ್ಲಿ ಮಾಡೋದಿದ್ದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಮೋಲ್ಡಲ್ಲಿ ಮಾಡ್ತಾಯಿಲ್ಲ. ನೋಡಿ ಇದನ್ನು ಈ ಥರ ಮಾಡಿ ಒಂದು ಕವರ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಗಾಳಿಗೆಲ್ಲ ಒಣಗೋಗ್ಬಿಡತ್ತೆ. ಇವಾಗ ಉಳ್ಳೆಗಳನ್ನ ತೊಗೊಂಡು ಈ ಥರ ಉದ್ದುದ್ದವಾಗಿ ಹಿಂಗೆ ಎಲೆಗಳನ್ನ ಲಟ್ಟಿಸ್ಕೋಬೇಕು. ನೀವು ಪೂರಿಗೆ ಹೆಂಗೆ ಲಟ್ಟಿಸ್ಕೊತೀರಲ್ಲ ಹಾಗೆ ಉದ್ದುದ್ದವಾಗಿ ಲಟ್ಟಿಸ್ಕೋಬೇಕು. ನೋಡಿ ಈ ಥರ ಲಟ್ಟಿಸ್ಬೇಕು. ಬಟ್ ಪೂರಿ ಅಷ್ಟು ಎಲೆಗಳನ್ನ ದಪ್ಪ ಮಾಡಬೇಡಿ, ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಬೇಕು. ನೋಡಿ ಇದೇ ಥರನೇ ಲಟ್ಟಿಸ್ಕೊಂಡು ಇಟ್ಕೋಬೇಕು. ಸ್ವಲ್ಪನೇ ಲಟ್ಟಿಸ್ಕೊಂಡು ನೀವು ಫಿಲ್ ಮಾಡ್ಕೊಳ್ಳಿ. ಒಂದು 10 ಎಲೆಗಳನ್ನ ಲಟ್ಟಿಸ್ಕೊಂಡು ಈ ಥರ ಇಟ್ಕೊಳ್ಳಿ. ಯಾಕಂದರೆ ಅವು ಎಲೆಗಳು ಲಟ್ಟಿಸಿರ್ತೀವಲ್ಲ, ಗಾಳಿಗೆಲ್ಲ ಒಣಗೋಗ್ಬಾರ್ದು. ಅದಕ್ಕೆ ಸ್ವಲ್ಪನೇ ಲಟ್ಟಿಸ್ಬೇಕು. ಅದನ್ನೇ ಮತ್ತೆ ನಾವು ಕರ್ಜಿಕಾಯಿನ ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಎಲ್ಲ ಎಲೆಗಳನ್ನ ಲಟ್ಟಿಸ್ಕೊಂಡು ಇವಾಗ ನಾನು ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕಿದೆ, 1 ಸ್ಪೂನ್ನಷ್ಟು ಮೈದಾ ಹಿಟ್ಟು, ಆಮೇಲೆ 1 ಸ್ಪೂನ್ನಷ್ಟು ನಾವೇನು ಸೂಸ್ಲ ಮಾಡಿಟ್ಕೊಂಡಿದ್ವಲ್ಲ ಬೆಲ್ಲ ಪುಟಾಣಿ ಹಿಟ್ಟು ಹಾಕಿ ಅದನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಏನಕ್ಕೆ ಅಂದರೆ ಕರ್ಜಿಕಾಯಿ ಮಾಡ್ತೀವಲ್ಲ ಸೈಡೆಲ್ಲ ಹಚ್ಚಿಬಿಟ್ಟು ಅದನ್ನೇ ಅಂಟಿಸ್ಲಿಕ್ಕೆ ಅದು ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ನಾವು ಎಲ್ಲ ಎಲೆಗಳನ್ನೂ ಈ ಥರ ಹಾಕಿಬಿಟ್ಟು ನೋಡಿ ಈ ಥರ ಎಲ್ಲ ಹಾಕ್ಕೊಂಬಿಟ್ಟು ಅದರಲ್ಲಿ ಸೂಸ್ಲನ ಹಾಕಬೇಕು. ಈ ಥರ ಅವಾಗೇ ನಾವು ಬೆಲ್ಲ ಮತ್ತು ಪುಟಾಣಿ ಪುಡಿನ ಸೇರಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಈ ಥರ ಸ್ಟಫಿಂಗ್ ಮಾಡೋಕ್ಕೆ ಹಾಕಬೇಕು. ನೋಡಿ ಈ ಥರ ಅದು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ನೀರಲ್ಲಿ ಸ್ವಲ್ಪ ಹಿಟ್ಟು ಮತ್ತು ಸುಸ್ಲ ಹಾಕಿ ಅದನ್ನು ಈ ಥರ ಹಚ್ಕೋಬೇಕು. ಈ ಥರ ಹಚ್ಕೊಂಡಾಗ ನಾವು ಈ ಕರ್ಜಿಕಾಯಿಗಳನ್ನ ಏನು ಎಣ್ಣೆಲಿ ಹಾಕ್ತೀವಲ್ಲ ಅದು ಓಪನ್ ಆಗೋದಲ್ಲ. ಅದಕ್ಕೋಸ್ಕರ ಈ ಥರ ಹಚ್ಕೊಂಡ್ಬಿಟ್ಟು ಕರ್ಜಿಕಾಳನ್ನ ಈ ಥರ ಕ್ಲೋಸ್ ಮಾಡಬೇಕು. ನೋಡಿ ಈ ಥರ ಪ್ರೆಸ್ ಮಾಡಿ ಕ್ಲೋಸ್ ಮಾಡಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಚೆನ್ನಾಗಿ ಪ್ರೆಸ್ ಮಾಡಿ. ಇವಾಗ ನಾನು ಇಲ್ಲಿ ಈ ಥರ ನಾನು ಕೊರಗೋಲಿ ಅಂತ ಹೇಳ್ತೀವಿ ನಾವು ಇದರಿಂದ ನಾನು ಡಿಸೈನ್ ಬರೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ಹಾಗೇ ಹಾಕೋಬೋದು, ಪ್ರೆಸ್ ಮಾಡಿಬಿಟ್ಟು ಎಣ್ಣೆಲಿ ಹಾಗೆ ಹಾಕೋಬೋದು. ನನ್ನ ಹತ್ರ ಇರೋದ್ರಿಂದ ನಾನು ಇದನ್ನು ಈ ಥರ ಕಟ್ ಮಾಡಿ ತೆಗಿತಾ ಇದ್ದೀನಿ. ಕರ್ಜಿಕಾಯಿ ಶೇಪ್ ಚೆನ್ನಾಗಿ ಬರುತ್ತೆ ಆ ಥರ ಮಾಡೋದ್ರಿಂದ. ನೋಡಿ ಇವಾಗ ರೆಡಿಯಾಗಿದೆ. ಇವಾಗ ನಾನು ಒಂದು ಪ್ಯಾನಲ್ಲಿ ಆಯಿಲ್ನ ಹೀಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಆಲ್ರೆಡಿ ಕಾದಿದೆ. ಇವಾಗ ಕರ್ಜಿಕಾಯಿ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಾದಮೇಲೆ ಇನ್ನೊಂದು ಇದು ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಫಸ್ಟ್ ಎಣ್ಣೆ ಎಲ್ಲ ಕಾಯಬೇಕು, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಬುರುಬುರು ಉಬ್ತಾ ಇದೆ. ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಈ ಥರ ತಿರುಗಿಸಿ ಹಾಕಿ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಎಷ್ಟು ಗರಿಗರಿಯಾಗಿ ಬರ್ತಾ ಇದೆ. ನಾನು ಹೇಳೋವಂಥ ಟಿಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿ ತುಂಬ ಗರಿಗರಿಯಾಗಿ ಮಾಡ್ಕೋಬೋದು ಕರ್ಜಿಕಾಯಿನ. ನೋಡಿ ಇವಾಗ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ತಗೊಂಬಿಡೋಣ ಅವನ್ನ. ಕರ್ಜಿಕಾಯಿ ಎಲ್ಲ ಬಿಸಿ ತಣ್ಣಗಾದ ಮೇಲೆ ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. 15 to 20 days ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಚೆನ್ನಾಗಿ ಉಬ್ಕೊಂಡಿದ್ದಾವೆ ಕರ್ಜಿಕಾಯಿಗಳು. ನಾನು ನೆಕ್ಸ್ಟ್ ಬ್ಯಾಚ್ ಕರ್ಜಿಕಾಯಿಗಳನ್ನು ಹಾಕ್ತಾಯಿದ್ದೀನಿ. ಇದೇ ಥರ ಎಲ್ಲ ಕರ್ಜಿಕಾಯಿಗಳನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು 10 ಕರ್ಜಿಕಾಯಿಗಳನ್ನ ರೆಡಿ ಮಾಡಿ ಈ ಥರ ಡೀಪ್ ಫ್ರೈ ಮಾಡಿ ಇಟ್ಕೋಬೇಕು. ಒಂದೇ ಸಲ ಎಲ್ಲ ಮಾಡಿ ಒಂದೇ ಸಲ ಡೀಪ್ ಫ್ರೈ ಮಾಡಬಾರ್ದು. 10 ಮಾಡಿ ಈ ಥರ ಫ್ರೈ ಮಾಡ್ಕೋಬೇಕು. ಮತ್ತು ಉಳಿದಿರೋ ಮಿಕ್ಕಿರೋ ಅಂಥದ್ದನ್ನು ಮತ್ತೆ ಲಟ್ಟಿಸ್ಕೊಂಡು ಕರ್ಜಿಕಾಯಿ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕು. ಅಂದರೆ ಆವಾಗ ಎಣ್ಣೆಗೆ ಹಾಕಿದಾಗ ಕರ್ಜಿಕಾಯಿಗಳು ಚೆನ್ನಾಗಿ ಬರುತ್ತೆ. ನೋಡಿ ನಾನು ಎಲ್ಲ ಕರ್ಜಿಕಾಯಿಗಳನ್ನೂ ಇದೇ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ, ಎಷ್ಟು ಗರಿಗರಿಯಾಗಿ ಬಂದಿದೆ. ನಿಮ್ಗೆ ಸೌಂಡ್ ಕೇಳಿಸ್ತಾ ಇರಬೇಕು. ಇದೇ ನೋಡಿ ಇವಾಗ ಎಷ್ಟು ಚೆನ್ನಾಗಿರೋ ಕರ್ಜಿಕಾಯಿ ರೆಡಿ ಆಗೋಯ್ತು.
ಹಂಗೆ ನೋಡಿದ್ರೇ ತಿನ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ರೆಸಿಪಿ ಪರ್ಫೆಕ್ಟ್ ಆದ ಶೇಂಗಾ ಹೋಳಿಗೆನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪರಾತ್ಗೆ ಅರ್ಧ kg ಮೈದಾ ಹಿಟ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಹೋಳಿಗೆ ಕಟ್ ಮಾಡ್ಕೊತಿರಲ್ಲ ಅಷ್ಟೇ ಮುರಿಯುತ್ತೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಡ್ರೈ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಇದನ್ನು ನೋಡಿ ಈ ಥರ ತೋರಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ, ಆ ಥರ ಕಲಿಸ್ಕೊಂಡು ಸ್ವಲ್ಪ ಮೇಲೇನು ಎಣ್ಣೆನೂ ಹಾಕಿ ಸವರ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು 15ರಿಂದ ಒಂದು 20 ನಿಮಿಷ ನೆನೆಯಕ್ಕೆ ಬಿಡೋಣ. ಒಂದು ಮುಚ್ಚಳ ಮುಚ್ಚಿ ನೆನೆಯಕ್ಕೆ ಬಿಡೋಣ. ನಾನಿಲ್ಲಿ ನೆಕ್ಸ್ಟ್ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1.5 kg ಶೇಂಗಾನ ಹಾಕ್ಕೊಂಡು ಈ ಥರ ರೋಸ್ಟ್ ಮಾಡ್ಕೋಬೇಕು. ಹೈ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಹುರ್ಕೋಬೇಕು. ಶೇಂಗಾ ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ದಿನ ಬಾಳಿಕೆನೂ ಬರುತ್ತೆ. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಇದನ್ನು ಹುರ್ಕೋಬೇಕು. ನೋಡಿ ಈ ಥರ ಶೇಂಗಾನ ಸ್ವಲ್ಪ ಹಿಂಗೆ ಮಾಡಿದರೆ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ನಾನು ಆಲ್ರೆಡಿ ಸ್ಕಿನ್ನನ್ನು ಹೆಂಗೆ ತೊಗೋಬೇಕು ಶೇಂಗಾ ಸಿಪ್ಪೆನ ಅಂಥೇಳಿ ಆಲ್ರೆಡಿ ನಾನು ಶೇಂಗಾ ಉಂಡೆ ಮಾಡೋದ್ರಲ್ಲಿ ತೋರಿಸಿದ್ದೀನಿ. ಬೇಕಿದ್ದರೆ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ. ನೋಡಿ ಇಲ್ಲೆಲ್ಲ ಶೇಂಗಾ ಸಿಪ್ಪೆ ತೆಗೆದಿದ್ದಾಯಿತು. ನೋಡಿ ಈ ಥರ ಆಗಬೇಕು. ನಂತರ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಬಿಟ್ಟು ಮೊದಲು ಅದನ್ನು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ಇವಾಗ ಪೌಡ್ರ್ ಮಾಡ್ಕೊಂಬಂದೆ. ಅದಕ್ಕೆ ನಾನಿಲ್ಲಿ 750 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿದ್ದೀವಿ. ಅದನ್ನು ಸ್ವಲ್ಪ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು. ಒಂದು 3ರಿಂದ 4 ಬ್ಯಾಚ್ ಆಗುತ್ತೆ. ನಾನು ಬ್ಯಾಚ್ ವೈಸ್ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೆಲ್ಲ ಹಾಕ್ಕೊಂಬಿಟ್ಟು ಈ ಥರ ತರಿ ಪೌಡ್ರ್ ಆಗುತ್ತೆ, ಆ ಥರ ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಇವಾಗ ಹಾಕೋಣ. ನೆಕ್ಸ್ಟ್ ಅದೇ ಥರ ನಾನು ಒಂದು 2-3 ಬ್ಯಾಚ್ ಮಿಕ್ಸಿ ಮಾಡಿಕೊಂಡೆ. ನೋಡಿ ಈ ಥರ ಕೋರ್ಸ್ ಪೌಡರ್ ರೆಡಿ ಆಯ್ತು. ಇವಾಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು 4 ಏಲಕ್ಕಿನ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಶೇಂಗಾ ಹೋಳಿಗೆ ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ನಾನು ಹೇಳಿಕೊಟ್ಟಿದ್ದ ಟಿಪ್ಸ್ಗಳನ್ನ ನೀವು ಖಂಡಿತವಾಗಿ ಫಾಲೋ ಮಾಡಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇ ಕೊನೆಯ ತನಕ ನೋಡಿ. ಅಂದರೆ ನಾನು ಹೇಳಿದ ಟಿಪ್ಸ್ ಎಲ್ಲ ನಿಮ್ಗೆ ಯೂಸ್ ಆಗುತ್ತೆ. ನೀವು ಶೇಂಗಾದ ಹೋಳಿಗೆನ ಪರ್ಫೆಕ್ಟಾಗಿ ಮಾಡ್ಕೋಬೋದು. ನೋಡಿ ಈ ಥರ ನಾನು ಪೌಡ್ರ್ ಮಾಡಿ ಇಟ್ಕೊಂಡೆ. ಅವಾಗೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಲ್ಲ ಮತ್ತು ಶೇಂಗಾದ ಮಿಕ್ಸರ್ನ ಅದಕ್ಕೆ ಹಾಕಿ ನಾನು ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಮಿಕ್ಸರ್ ರೆಡಿ ಆಯಿತು. ಅದಕ್ಕೆ ನಾನು ಬಿಸಿನೀರನ್ನು ಕಾಯಿಸಿ ಆರಿಸಿರೋಂಥ ನೀರನ್ನು ತೊಗೊಂಡಿದ್ದೀನಿ. ಆ ನೀರನ್ನು ಸ್ವಲ್ಪನೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿ ಏನು ವಾಟರ್ ಇದಕ್ಕೆ ಬೇಕಾಗೋದಲ್ಲ. ಒಂದು ಚಿಕ್ಕ ಗ್ಲಾಸ್ಲಿ ಒಂದು ಅರ್ಧ ಗ್ಲಾಸ್ ಹಿಡಿಯುತ್ತೆ ಅಷ್ಟೇ. ಸ್ವಲ್ಪನೇ ಹಾಕಿಬಿಟ್ಟು ಅದು ಹೂರ್ಣದ ಥರ ಆಗಬೇಕು, ಆ ಥರ ಕಲಿಸ್ಕೋಬೇಕು. ಇದು ಹೋಳಿಗೆಗೆ ಸ್ಟಫಿಂಗ್ ಮಾಡ್ಕೊಳ್ಳಿಕ್ಕೆ. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡೆ ನಾನಿವಾಗ. ಮಾಡಿಕೊಂಡು ನೋಡಿ ಈ ಥರ ತೋರಿಸ್ತಾ ಇದ್ದೀವಲ್ಲ, ಆ ಥರ ಹೂರ್ಣ ರೆಡಿ ಆಗಬೇಕು. ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ ಇನ್ನೂ ತೊಗೊಂಡಿದ್ದ ನೀರಲ್ಲಿ ಇಷ್ಟು ನೀರು ಮಿಕ್ಕಿದೆ ನಮಗೆ. ಇವಾಗ ಮೊದಲೇನು ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ ಹೋಳಿಗೆ ಮಾಡಲಿಕ್ಕೆ, ಅದು ಸ್ವಲ್ಪನೇ ಹಿಟ್ಟು ತೊಗೊಂಬಿಟ್ಟು ಈ ಥರ ಉಂಡೆ ಆಕಾರದಾಗಿ ಮಾಡ್ಕೋಬೇಕು. ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊತಾ ಇದ್ದೀವಿ. ನಂತರ ನಾವೇನು ಹೂರ್ಣ ಮಾಡಿದ್ವಲ್ಲ ಹೋಳಿಗೆ ಮಾಡ್ಕೊಳ್ಳಿಕ್ಕೆ ಬೆಲ್ಲ ಮತ್ತು ಶೇಂಗಾದ್ದು, ಅದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊತಾ ಇದ್ದೀವಿ. ನೀವು ಇದು ಹೂರ್ಣದ ಉಂಡೆ ಏನಿದೆಯಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಅದು ಕಣಕದ ಉಂಡೆ ಏನಿದೆಯಲ್ಲ ಅದು ಸ್ವಲ್ಪ ಚಿಕ್ಕದಾಗಿರಬೇಕು. ಮಧ್ಯೆ ನಾವು ಫಿಲ್ಲಿಂಗ್ ಮಾಡೋವಂಥ ಉಂಡೆ ಸ್ವಲ್ಪ ದೊಡ್ಡದಾಗಿರಬೇಕು. ನೋಡಿ ಅದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಸಣ್ಣದಾಗಿ ಲಟ್ಟಿಸ್ಕೊಂಡು ಅದ್ರ ಮಧ್ಯೆ ಇಟ್ಕೊಂಡು ಈ ಥರ ಫಿಲ್ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಮಧ್ಯೆ ಇಟ್ಕೊಂಡ್ಬಿಟ್ಟು ಫಿಲ್ ಮಾಡಿಕೊಂಡು ರೌಂಡಾಗಿ
ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಚ್ಕೊಂಡ್ಬಿಟ್ಟು ನೋಡಿ ಇಷ್ಟು ಚಿಕ್ಕದಾಗಿ ಲಟ್ಟಿಸ್ಕೊಂಡು ಏನು ಹೂರಣದ ಉಂಡೆ ಮಾಡಿದ್ದೇವಲ್ಲ ಅದನ್ನಿಟ್ಬಿಟ್ಟು ನಿಧಾನವಾಗಿ ಕ್ಲೋಸ್ ಮಾಡ್ಕೋಬೇಕು. ಹೂರಣ ಆಚೆ ಬರದೇ ಇರೋ ಥರ ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು. ನೋಡಿ ಈಗ ಅಮ್ಮ ತೋರಿಸ್ತಾ ಇದ್ದಾರೆ ನೋಡಿ, ಆ ಥರ ನೀವು ಕ್ಲೋಸ್ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಅದನ್ನ ಒಂದು ಸಲ ಪ್ರೆಸ್ ಮಾಡಿಬಿಟ್ಟು ಹಿಟ್ಟಲ್ಲಿ ಮತ್ತೆ ಅದ್ಕೊಂಬಿಟ್ಟು ಇವಾಗ ನಾವು ಚಪಾತಿ ಏನು ಮಾಡ್ತೀವಲ್ಲ ಅದೇ ಥರ ಅದನ್ನು ಒತ್ಕೊಳ್ಬೇಕು. ಸ್ವಲ್ಪನೇ ಹಿಟ್ಟು ಹಚ್ಕೊಂಡ್ಬಿಟ್ಟು ಆ ಥರ ಲಟ್ಟಿಸ್ಕೋಬೇಕು. ಇದನ್ನು ದೊಡ್ಡದಾಗೇನು ಮಾಡಬೇಕಂತಿಲ್ಲ, ಶೇಂಗಾ ಹೋಳಿಗೆ ಅಂದರೆ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೋಬೇಕು. ಮಾಡಿ ನಾವು ಒಂದು ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಇದೇ ಥರನೇ ನಾವು ಮಿಕ್ಕಿದ್ದು ಹೋಳಿಗೆನೂ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಇದನ್ನು ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ, ಅಂದರೆ ಶೇಂಗಾದ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇಷ್ಟು ತಿಕ್ನೆಸ್ ಇರಬೇಕು, ಅಂದರೆ ಶೇಂಗಾ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದಕ್ಕಿಂತ ತೆಳ್ಳಗೆ ಲಟ್ಟಿಸ್ಕೊಳಕ್ಕೆ ಹೋಗಬೇಡಿ, ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಹೋಳಿಗೆಗಳು ತುಂಬ ಡ್ರೈ ಆಗ್ತಾವೆ. ನೋಡಿ ನಾವಿಲ್ಲಿ ನೆಕ್ಸ್ಟು ಒಲೆ ಮೇಲೆ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ವಿ. ಪ್ಯಾನ್ ಬಿಸಿ ಆದಮೇಲೆ ಹೋಳಿಗೆನ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ನೀವು ಎಣ್ಣೆಯನ್ನು ಹಚ್ಚೋದು ಬೇಡ, ಎಣ್ಣೆ ಇಲ್ಲದೇ ಹೋಳಿಗೆನ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಎರಡು ಸೈಡು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ರೆ ಶೇಂಗಾ ಹೋಳಿಗೆ ಪೂರಿ ಥರ ಉಬ್ಬತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ನೋಡಿ ಇವಾಗ ಎರಡು ಸೈಡು ಈ ಥರ ಬೇಯಿಸ್ಕೊಂಬಿಟ್ಟು ನೋಡಿ ಇವಾಗ ಇಷ್ಟ ಆದರೆ ಸಾಕು. ಇವಾಗ ತೆಗಿಯೋಣ. ಮತ್ತು ನಾನು ನೆಕ್ಸ್ಟು ಇನ್ನೊಂದು ಹೋಳಿಗೆ ಹಾಕ್ತಾಯಿದ್ದೀನಿ. ನೋಡಿ ಈ ತಿಕ್ನೆಸ್ ಇದ್ದರೆ ತುಂಬ ಚೆನ್ನಾಗಿ ನೀವು ಹೋಳಿಗೆನ ಮಾಡ್ಕೋಬೋದು. ಇದಕ್ಕಿಂತ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಹೋಳಿಗೆ ಚೆನ್ನಾಗಾಗಲ್ಲ, ತುಂಬ ಡ್ರೈ ಆಗುತ್ತೆ. ಅದಕ್ಕೆ ಈ ತಿಕ್ನೆಸ್ಸಲ್ಲಿ ನೀವು ಹೋಳಿಗೆ ಮಾಡ್ಕೊಳ್ಳಿ. ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಈ ತಿಕ್ನೆಸ್ ಮಾಡಿಕೊಂಡ್ರೆ ನೀವು ಖರ್ಜೂರ ಹಣ್ಣು ತಿನ್ನಂಗೆ ಹೋಳಿಗೆ ಟೇಸ್ಟ್ ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಎಲ್ಲ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಜಸ್ಟ್ ನೀವು ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಉಬ್ಕೊಂಡು ಬರುತ್ತೆ, ಅಷ್ಟು ಚೆನ್ನಾಗಿ ಆಗ್ತಾಯಿದ್ದಾವೆ ಹೋಳಿಗೆಗಳು. ಈಸಿಯಾಗೆ ಮಾಡ್ಕೋಬೋದು ನೀವು. ನಾನು ಹೇಳಿಕೊಟ್ಟಂಥ ಟಿಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ ನೀವು ಈಸಿಯಾಗಿ ಮಾಡ್ಕೋಬೋದು. ಅದೇ ಥರ ನೆಕ್ಸ್ಟ್ ಹೋಳಿಗೆಗಳನ್ನು ನಾವು ಅದೇ ಥರ ಒಂದೊಂದಾಗಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀವಿ. ಒಂದು 30 ಸೆಕೆಂಡ್ಸ್ ಆಚೆ ಈಚೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು, ಎಷ್ಟು ಉಬ್ಕೊಂಬರ್ತಾ ಇದ್ದಾವೆ ಹೋಳಿಗೆಗಳು. ನಾವು ತೊಗೊಂಡಿರೋಂಥ ಕ್ವಾಂಟಿಟಿಯಲ್ಲಿ 50 ಹೋಳಿಗೆಗಳಾಗಿದ್ದವು. ಈ ಸೈಜು ಮತ್ತು ಈ ತಿಕ್ನೆಸ್ಸಲ್ಲಿ ಮಾಡಿಕೊಂಡ್ರೆ ಅಷ್ಟು ಹೋಳಿಗೆಗಳನ್ನ ನೀವು ಮಾಡ್ಕೋಬೋದು. ವಾವ್, ನೋಡಿ ಯಾವ ಥರ ಉಬ್ತಾ ಇದ್ದಾವಂದರೆ ಸೂಪರಾಗಿ ಬರ್ತಾ ಇದ್ದಾವೆ ಹೋಳಿಗೆಗಳು. ನೀವು ನೋಡ್ತಾ ಇರ್ಬೋದು. ನೋಡಿ ಇವಾಗ ಎಲ್ಲ ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀವಿ. ಇವು ನೆಕ್ಸ್ಟು ಒಂದು ಪೇಪರ್ನ ಹಾಸಿಬಿಟ್ಟು ಅದ್ರ ಮೇಲೆ ಈ ಥರ ಹರಡಬೇಕು. ಅಂದರೆ ಇವೆಲ್ಲ ಹೋಳಿಗೆಗಳು ತಣ್ಣಗಾಗಬೇಕು. ಬಿಸಿ ಇರುತ್ತಲ್ಲ ಎಲ್ಲ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ಇವನ್ನ 15ರಿಂದ 20 ದಿನ ಇಟ್ಕೊಂಡು ತಿನ್ಬೋದು. ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ 15ರಿಂದ 20 ದಿನ ನೀವು ಹೊರಗಡೆನೇ ಇಟ್ಕೊಂಡು ನೀವು ಇದನ್ನು ತಿನ್ಬೋದು. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ತಿಂದ್ರಂತರೂ ಟೇಸ್ಟ್ ಅಂತರೂ ಕಳೆದೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಇದನ್ನು ಮಸ್ಟ್ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಇದು ತರಹದ ರೆಸಿಪಿಗಳು ರೆಡಿಯಾಗೋಯಿತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತವೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂದು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಯಾರಿಗೆಲ್ಲ ಈ ರೆಸಿಪಿಗಳು ಇಷ್ಟವಾಗಿದೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇದೇ ಥರದ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಪೇಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಫೇವ್ರೆಟ್ ಸ್ನ್ಯಾಕ್ಸ್ ಯಾವ್ದಂತ ಕಮೆಂಟ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.